ಸ್ವಾಮಿ ಚಿದಾನಂದರ ಸಂಕ್ಷಿಪ್ತ ವ್ಯಕ್ತಿಚಿತ್ರ. ಸ್ವಾಮಿ ಚಿದಾನಂದರು ವೇದಾಂತದ ಸಮರ್ಥ ಶಿಕ್ಷಕರಾಗಿ ಮತ್ತು ಮಾನವೀಯ ಮೌಲ್ಯಗಳು, ಆತ್ಮಜ್ಞಾನ ಮತ್ತು ನಾನು ಯಾರು ಎಂಬ ಸ್ವಯಂ ವಿಚಾರಣೆಯ ವಿವಿಧ ವಿಷಯಗಳ ಕುರಿತು ಅತ್ಯುತ್ತಮ ಭಾಷಣಕಾರರಾಗಿ ಪ್ರಸಿದ್ಧರಾಗಿದ್ದಾರೆ. 1980ರಲ್ಲಿ ಪೂಜ್ಯ ಸ್ವಾಮಿ ಚಿನ್ಮಯಾನಂದಜಿಯವರತ್ತ ಆಕರ್ಷಿತರಾಗಿ 1984ರಲ್ಲಿ ಮುಂಬೈನ ಚಿನ್ಮಯ ಮಿಷನ್ ಆಶ್ರಮವನ್ನು ಸೇರಿದರು. ಭಾರತ ಮತ್ತು ಅಮೆರಿಕದಲ್ಲಿ 18 ವರ್ಷಗಳ ಕಾಲ ಅವರು ಚಿನ್ಮಯ ಮಿಷನ್ನಲ್ಲಿ ಸೇವೆ ಸಲ್ಲಿಸಿದರು. ಆ ಸಮಯದಲ್ಲಿ ಅವರು 2 ವಸತಿ ಸಹಿತ ವೇದಾಂತ ಕೋರ್ಸ್ಗಳನ್ನು ಕಲಿಸಿದರು ಮತ್ತು ಆ ದಿನಗಳಲ್ಲಿನ ಅವರ ಹಲವಾರು ವಿದ್ಯಾರ್ಥಿಗಳು ವಿಶ್ವದ ವಿವಿಧ ಭಾಗಗಳಲ್ಲಿ ಸ್ವಾಮಿಗಳು ಮತ್ತು ಸ್ವಾಮಿನಿಗಳು ಆಗಿದ್ದವರು. ಸ್ವಾಮಿ ಚಿದಾನಂದರ ಮೇಲೆ ಶ್ರೀ ರಮಣ ಮಹರ್ಷಿ ಮತ್ತು ಜಿಡ್ಡು ಕೃಷ್ಣಮೂರ್ತಿಯವರ ಪ್ರಭಾವ ಹೆಚ್ಚಿನದು. ಅವರು ವಾರಣಾಸಿಯ ಕೃಷ್ಣಮೂರ್ತಿ ಕೇಂದ್ರದಲ್ಲಿ 2003ರಿಂದ 2013ರವರೆಗೆ 10 ವರ್ಷಗಳನ್ನು ಕಳೆದರು. 2006ರಿಂದ ಅವರು FOWAI ಫೋರಮನ್ನು ಮುನ್ನಡೆಸುತ್ತಿದ್ದಾರೆ. FOWAI ಎಂದರೆ ಫ್ಲೇಮ್ ಆಫ್ ಹೂ ಆಮ್ ಐ, ನಾನು ಯಾರು ಎಂಬುದು. ಅವರು ದಿ ಈಕ್ವಾನಿಮಸ್ ಮೈಂಡ್, ಎರೇಸ್ ದಿ ಅಹಂ ಮತ್ತು ಲೈಟ್ ಆನ್ ರೈಟ್ ಲಿವಿಂಗ್ನಂತಹ ಹಲವಾರು ಪುಸ್ತಕಗಳ ಲೇಖಕರಾಗಿದ್ದಾರೆ. ಅವರ 500ಕ್ಕೂ ಹೆಚ್ಚು ಮಾತುಕತೆಗಳನ್ನು ಯೂಟ್ಯೂಬ್ನಲ್ಲಿ FOWAIನಲ್ಲಿ ನೋಡಬಹುದು. ಹಲವು ವರ್ಷಗಳಿಂದ ಅವರು IIMಗಳು, ISB ಮತ್ತು IITಗಳು ಸೇರಿದಂತೆ ಹಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಭಾಷಣಗಳನ್ನು ನೀಡಿದ್ದಾರೆ. ಮೈಕ್ರೋಸಾಫ್ಟ್ ಇಂಡಿಯಾ, ಇನ್ಫೋಸಿಸ್ ಹೈದರಾಬಾದ್ ಮತ್ತು ಅಮೆರಿಕ, ಲೂಸೆಂಟ್ ಟೆಕ್ನಾಲಜೀಸ್ನಂತಹ ಕಾರ್ಪೊರೇಟ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರೇಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರು 2015ರಲ್ಲಿ ಇಟಲಿಯಲ್ಲಿ ವ್ಯಾಟಿಕನ್ ಆಯೋಜಿಸಿದ್ದ ಸಮ್ಮೇಳನವೊಂದರಲ್ಲಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸಿದರು. ಈ ಸಮಯದಲ್ಲಿ ಅವರು ಪೋಪ್ ಫ್ರಾನ್ಸಿಸ್ ಅವರನ್ನು ಭೇಟಿಯಾದರು. ಕಳೆದ ವರ್ಷ ಆಗಸ್ಟ್ 2023ರಲ್ಲಿ ಅವರು ಚಿಕಾಗೋನಲ್ಲಿ 9ನೇ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ನಲ್ಲಿ ಭಾಗವಹಿಸಿದ್ದರು. 2022ರಿಂದ ಮುಂಬೈನಲ್ಲಿ ನೆಲೆಸಿರುವ ಅವರು ಮಹಾರಾಷ್ಟ್ರದ ಹಳ್ಳಿಯೊಂದರಲ್ಲಿ ಜ್ಞಾನಶಕ್ತಿ ಎಂಬ ಆಶ್ರಮವನ್ನು ತೆರೆಯಲು ಸಿದ್ಧರಾಗಿದ್ದಾರೆ. ಮುಂಬೈ ಅಥವಾ ಪುಣೆಯಿಂದ ಅಲ್ಲಿಗೆ 3 ಗಂಟೆಗಳಿಗಿಂತ ಕಡಿಮೆ ಪ್ರಯಾಣ. ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ಅವರು IIT ಮದ್ರಾಸ್ನಿಂದ 1980ರಲ್ಲಿ MTech ಪದವಿಯನ್ನು ಪಡೆದುಕೊಂಡಿದ್ದರು ಮತ್ತು ಉದ್ಯಮ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಸ್ವಲ್ಪ ಕಾಲ ಸೇವೆ ಸಲ್ಲಿಸಿದ್ದರು. ಹೆಚ್ಚಿನ ವಿವರಗಳನ್ನು FOWAI.org ಕಾಣಬಹುದು. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ನಮೋ ಭಗವತೆ ವಾಸುದೇವಾಯ. ಮಿತ್ರರೇ, ಈ ದಿನ ಗೀತೆಯ ಬೆಳಕಿನಲ್ಲಿ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ಚಿಂತನೆ ಮಾಡೋಣ. ಇವತ್ತು ನಾವು ಆಯ್ಕೆ ಮಾಡಿರುವ ವಿಷಯ ಆತ್ಮಬಲ. ಇನ್ನರ್ ಸ್ಟ್ರೆಂಗ್ತ್. ಯಾಕಂದರೆ ಆತ್ಮ ಶಬ್ದದಿಂದ ಇಲ್ಲಿ ಯಾವುದೋ ಪರಮಾತ್ಮ, ಜೀವಾತ್ಮ, ಸಂಸಾರಿ ಆತ್ಮ, ಅಸಂಸಾರಿ ಆತ್ಮ ಇತ್ಯಾದಿ ಎಲ್ಲ ಆ ಪಾರಿಭಾಷಿಕ ಟೆಕ್ನಿಕಲ್ ಮುಖಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಆತ್ಮಬಲ ಅಂದರೆ ಬಹಳ ಸರಳವಾದ ರೀತಿ ಹೇಳುವುದಿದ್ದರೆ ನಮ್ಮೊಳಗೇ ಇರುವಂತಹ ಶಕ್ತಿ, ನಮ್ಮೊಳಗೇ ಇರುವಂತಹ ಸಾಮರ್ಥ್ಯ, ನಮ್ಮೊಳಗೆ ನಾವು ಕಂಡುಕೊಳ್ಳಬಹುದಾದಂತಹ ಹೊಸ ಹುರುಪು,
ಹೊಸ ಬಲ ಇತ್ಯಾದಿ. ಭಗವದ್ಗೀತೆಯಲ್ಲಿ ಪ್ರಸಿದ್ಧವಾದ ಶ್ಲೋಕ 6ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ. ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಪ್ರತಿಯೊಬ್ಬರೂ ತಮ್ಮನ್ನು ತಾವೇ ತಮ್ಮಿಂದಲೇ ಉದ್ಧಾರ ಮಾಡಿಕೊಳ್ಬೇಕು ಅಂತ. ಉದ್ಧರೇದ್ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದಯೇತ್. ನಮ್ಮನ್ನು ನಾವೇ ಕೆಳಗೆ ಮಾಡಿಕೊಳ್ಬಾರ್ದು, ನಮ್ಮ ಅವನತಿ ಆಗುವ ಹಾಗೆ ವರ್ತಿಸಬಾರ್ದು. ದಿನದಿನವೂ ನಮಗೆ ಎಷ್ಟೋ ಅವಕಾಶಗಳು ಸಿಗ್ತವೆ. ಆ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ಒಳಬಲವನ್ನು ಹೆಚ್ಚಿಸ್ಕೊಳ್ಬೇಕು. ಆಧುನಿಕ ತಾಂತ್ರಿಕ ಯುಗದಲ್ಲಿ ಏನೊಂದು ಅವಾಂತರ ಆಗಿದೆ ಅಂದರೆ, ಎಷ್ಟೋ ಯಂತ್ರಗಳು, ಕಂಪ್ಯೂಟರ್ ಇತ್ಯಾದಿ ಬಹಳ ಪ್ರಬಲವಾಗ್ತಾ ಇವೆ, ಅವುಗಳ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಇವೆ. ಆದರೆ ಮನುಷ್ಯ ದುರ್ಬಲನಾಗ್ತಾ ಇದ್ದಾನೆ. ಮನುಷ್ಯನಲ್ಲಿ ಒಳಶಕ್ತಿ ಕಂಡುಬರುತ್ತಿಲ್ಲ. ಆದ್ದರಿಂದ ಇವತ್ತಿನ ವಿಷಯ ಆಧುನಿಕ ಸಮಾಜಕ್ಕೆ ಬಹಳ ಮುಖ್ಯವಾದದ್ದು, ಬಹಳ ಮಹತ್ವ ಉಳ್ಳಂಥದ್ದು. ಆದ್ದರಿಂದ ಆತ್ಮಬಲವನ್ನು ನಮ್ಮ ಒಳಶಕ್ತಿ ಅಂತ ಅರ್ಥ ಮಾಡಿಕೊಂಡಾಗ ಮೊದಲು ಇದನ್ನು ಸ್ಪಷ್ಟಪಡಿಸ್ಬೇಕಾಗುತ್ತೆ. ನೋಡಿ, ಸರಳವಾದ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಯಾರೋ ಒಬ್ಬರು ತಮ್ಮ ಮುಖ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬೇಕಂತಿದ್ದಾರೆ. ಮುಖದಲ್ಲಿ ಹೊಳಪಿರಬೇಕು, ಮುಖದಲ್ಲಿ ನಗೆ ಇರಬೇಕು, ಪ್ರಸನ್ನವಾಗಿರಬೇಕು, ಪ್ರಫುಲ್ಲಿತವಾಗಿರಬೇಕು ಅಂತ ಬಯಸ್ತಾರೆ. ನಾವೆಲ್ಲರೂ ಬಯಸ್ತೀವಿ. ನಮ್ಮೆಲ್ಲರಿಗೂ ಚಂದದ ಮುಖ ಬೇಕು. ದಿನ ದಿನ ಕನ್ನಡಿ ಎದುರು ನಮ್ಮನ್ನು ನಾವು ನೋಡಿಕೊಂಡಾಗ ನಮಗೆ ಅನಿಸುತ್ತೆ, ಹೀಗೆ ಮಾಡಿದ್ರಾದೀತಾ, ಹಾಗೆ ಮಾಡಿದ್ರಾದೀತಾ. ಇಲ್ಲಿ ಹೊರಗಿನಿಂದ ಅದೇನೋ ಪೌಡರ್ ಹಾಕ್ಕೊಂಡು, ಅದೇನೋ ಕ್ರೀಮ್ ಹಾಕ್ಕೊಂಡು, ಅಥವಾ ರಾತ್ರಿ ಮಲಗುವಾಗ ಕೆಲವರೆಲ್ಲ ಏನೇನೋ ಸವರ್ಕೊಂಡಿರ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಚರ್ಮದಲ್ಲಿ ಒಂದು ಕಾಂತಿ ಬರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡುವುದಿದೆ. ಅದು ನಾವು ಮಾಡಬಾರ್ದಂತ ಹೇಳ್ತಾ ಇಲ್ಲ. ಆದರೆ ಒಂದು ವಿಷಯವನ್ನು ಸ್ಪಷ್ಟ ಮಾಡಲಿಕ್ಕೆ ಏನು ಹೇಳೋಕೆ ಹೊರಟಿದ್ದೀವಿ ಅಂತ ಹೇಳಿದರೆ, ಯಾವಾಗ ನಿಮ್ಮಲ್ಲಿ ಒಳಗೊಂದು ಶಾಂತಿ ಇದೆಯೋ, ಒಳಗೆ ನೆಮ್ಮದಿ ಇದೆಯೋ, ಒಳಗೆ ಬದುಕಿನ ಬಗ್ಗೆ ನಮಗೇನೋ ಅರ್ಥ ತೋರಿ ಬರ್ತಾ ಇದೆಯೋ, ಆಗ ಆ ಒಳ ಕಾರಣದಿಂದ ಮುಖದಲ್ಲೊಂದು ಕಾಂತಿ ಬರುವುದಿದೆ. ನಮಗೊಳ್ಳೆ ಸುದ್ದಿ ಬಂದಾಗ ಹೇಳ್ತೀವಲ್ಲ, ಅವ್ರ ಮುಖ ಅರಳಿತು ಅಂತ. ಕೆಟ್ಟ ಸುದ್ದಿ ಬಂದಾಗ ಮುಖ ಬಾಡಿ ಹೋಯಿತು ಅಂತ ಹೇಳ್ತೀವಿ. ಈ ಮುಖ ಅರಳೋದು ಮತ್ತು ಬಾಡಿ ಹೋಗೋದು ನಮ್ಮ ಒಳಗಿನ ಅನುಭವವನ್ನು ಅವಲಂಬಿಸಿರುತ್ತೆ. ಮೈಕಲ್ ಸಿಂಗರ್ ಅನ್ನುವಂಥವನ ಒಂದು ಪುಸ್ತಕವನ್ನು ನಾನು ಸದ್ಯದಲ್ಲಿ ಓದ್ತಾ ಇದ್ದೇನೆ, ದಿ ಅನ್ಟೆದರ್ಡ್ ಸೋಲ್ ಅಂತ. ಅದು ಹಿಂದಿಯಲ್ಲಿ ಮುಕ್ತ ಆತ್ಮ ಅಂತ ಅನುವಾದವೂ ಆಗಿದೆ. ಮುಕ್ತ ಆತ್ಮ, ಅನ್ಟೆದರ್ಡ್ ಸೋಲ್. ಟೆದರಿಂಗ್ ಅಂದರೆ ಇಂಗ್ಲೀಷ್ನಲ್ಲಿ ಹಗ್ಗದಿಂದ ಕಟ್ಟಿ ಹಾಕುವಂಥದ್ದು. ಯಾವಾಗ ನಮ್ಮ ಒಳಗಿನ ಅಂತರಾತ್ಮಕ್ಕೆ ಯಾವ ರೀತಿಯ ಬಂಧನ ಇಲ್ಲವೋ ಆಗ ಅದು ಮುಕ್ತವಾದಂತಹ ಆತ್ಮ. ಆ ಸಿಂಗರ್ ಅನ್ನುವವನ ಅದ್ಭುತವಾದ ಪುಸ್ತಕದಲ್ಲಿ ಒಂದು ಮಾತು ಬರುತ್ತೆ. ಏನಂದರೆ, ಬದುಕಿನಲ್ಲಿ ನಾವು ಬಯಸುವುದಾದರೂ ಏನು ಅಂತ. ಅದಕ್ಕೆ ಎಷ್ಟೋ ಉತ್ತರಗಳಿವೆ. ಅವನು ಕೊಡುವ ಒಂದು ಉತ್ತರ ನನಗೇನೆ ಸ್ವಲ್ಪ ಹೊಸದು ಅನ್ನಿಸ್ತು. ಮೈಕಲ್ ಸಿಂಗರ್, ಆ ಲೇಖಕ, ತನ್ನ ಬಹಳ ಜನಪ್ರಿಯವಾದ ಪುಸ್ತಕದಲ್ಲಿ ಹೇಳ್ತಾನೆ, ಸುತ್ತಿ ಬಳಸಿ ನಮ್ಮ ಯಾರಿಗೂ ಕೂಡ ಇದಾಗಬೇಕು ಅದಾಗಬೇಕು ಅಂತ ವಾಸ್ತವವಾಗಿ ಇಲ್ಲ. ಅದೊಂದು ಮೇಲ್ಮೇಲಿನಿಂದ ಹಾಗೆ ಅನಿಸುತ್ತೆ. ಯಾರನ್ನಾರು ಕೇಳಿದರೆ ನೀವು ಏನು ಬಯಸ್ತೀರ ಅಂದಾಗ, ವಿಶೇಷವಾಗಿ ಚಿಕ್ಕ ಹೈಸ್ಕೂಲ್ ಕಾಲೇಜಲ್ಲಿರೋರು, ನಾನು ಏನೋ ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ದೊಡ್ಡ ವಕೀಲ ಆಗಬೇಕು, ನಾನು ಕೋಟ್ಯಾಧಿಪತಿ ಆಗಬೇಕು, ಏನೇನೋ ಉತ್ತರ ಕೊಡ್ತಾರೆ. ನಾನೊಮ್ಮೆ 5ನೇ ಕ್ಲಾಸ್ನಲ್ಲಿದ್ದಾಗ ಒಬ್ಬರು ಮೇಷ್ಟ್ರು ಬಂದು ಕ್ಲಾಸ್ ತಗೊಳ್ಳೋ ಬದಲು ನಮ್ಮೆಲ್ಲರನ್ನು ಒಬ್ಬೊಬ್ಬರನ್ನೇ ನಿಲ್ಲಿಸಿ, ದೊಡ್ಡವನಾದಾಗ ಏನಾಗಬೇಕು ನಿನಗೆ ಅಂತ ಕೇಳೋಕೆ ಶುರು ಮಾಡಿದರು. ಹಾಗೆ ನಮಗೆ ಅರ್ಥವಾಗಲಿಲ್ಲ. ಈಗ ದೊಡ್ಡವರಾದ ನಂತರ ನನಗನ್ನಿಸ್ತದೆ, ಆ ದಿವಸ ಆ ಮಾಸ್ಟ್ರು ಕ್ಲಾಸಿಗೆ ಪ್ರಿಪೇರ್ ಆಗಿರಲಿಲ್ಲ ಕಾಣುತ್ತೆ. ನಮ್ಮನ್ನೆಲ್ಲ ಒಬ್ಬೊಬ್ಬರನ್ನ ಎಬ್ಬಿಸಿ, ಹೇಳೋ ಏನಾಗಬೇಕು ನಿನಗೆ ಅಂತ. ನಾವೆಲ್ಲ ಏನೇನೋ ಕೊಟ್ವಿ ಉತ್ತರ. ಒಂದು ಹುಡುಗಿ ಇದ್ಲು 5ನೇ ಕ್ಲಾಸಲ್ಲಿ ನಾನಿದ್ದಾಗ.
ಅವಳು ಎದ್ಕೊಂಡು ನಾನು 9 ಮಕ್ಕಳ ತಾಯಿ ಆಗಬೇಕಂತ ಹೇಳಿಬಿಟ್ಟಿದ್ಲು. ಅವಳ ಒಂದು ಆ ಸಮಯದಲ್ಲಿ ಒಂದು ಚಿಂತನೆ. ಬಹುಶಃ ಅವಳು ಕೂಡ ಆಮೇಲೆ ಬದಲಾಗಿರಬಹುದು. ಇವಾಗ ಮೈಕಲ್ ಸಿಂಗರ್ ಹೇಳೋದು, ಏನೋ ಆಗೋದ್ರಲ್ಲಿ ವಾಸ್ತವವಾಗಿ ಸತ್ಯ ಇಲ್ಲ, ಏನೋ ಹೊರಗಿಂದ ಆಗೋದಕ್ಕಿಂತ ಹೆಚ್ಚು ನಾವು ಎಲ್ಲೇ ಇರಲಿ, ಹಳ್ಳಿಯಲ್ಲಿರಲಿ, ದಿಲ್ಲಿಯಲ್ಲಿರಲಿ, ಶ್ರೀಮಂತರಿರಲಿ, ಬಡವರಿರಲಿ, ಗಂಡಸಿರಲಿ, ಹೆಂಗಸಿರಲಿ, ಎಲ್ಲೇ ಇರಲಿ, ಏನಾಗಿಯೇ ಇರಲಿ, ಒಂದು ವೇಳೆ ನಮ್ಮ ಮನಸ್ಥಿತಿ ಉತ್ಸಾಹದಿಂದ ಕೂಡಿದರೆ ಅದೇ ನಮಗೆ ಬೇಕಾಗಿರೋದು. ನಾವೇನೋ ದೊಡ್ಡ ಕೆಲಸ ಮಾಡ್ತಿರ್ಬೋದು, ದೇಶಕ್ಕೆಲ್ಲ ಪ್ರಭಾವ ಬೀರುವಂಥದ್ದು, ಅಥವಾ ಏನೋ ಒಂದು ಸಣ್ಣ ಕೆಲಸ ಮಾಡ್ತಿದ್ದೀವಿ, 4 ಜನರಿಗೂ ಅಂಥ ಪ್ರಯೋಜನ ಇಲ್ಲ, ಏನೋ ಒಂದು ಸಣ್ಣ ಕೆಲಸ ಎಲ್ಲೋ ಮೂಲೆಯಲ್ಲಿ ಮಾಡ್ತಾಯಿದ್ದೀವಿ, ದೊಡ್ಡದೋ ಸಣ್ಣದೋ ಕೆಲಸ ಅದು ಮುಖ್ಯವಲ್ಲ. ಏನೇ ಮಾಡ್ತಿರಲಿ, ಒಂದು ವೇಳೆ ನಮ್ಮಲ್ಲಿ ಉತ್ಸಾಹ, ಹುರುಪು, ಏನೋ ಆನಂದ, ಯಾವ ಸಂಘರ್ಷ ಇಲ್ಲ, ಆ ರೀತಿ ಒಳ್ಳೆ ಊಟ ಮಾಡ್ತಿರ್ಬೋದು, ಅಥವಾ ಬಹಳ ಸರಳವಾದ 2 ರೊಟ್ಟಿ ಒಂದು ಸ್ವಲ್ಪ ಪಲ್ಯ ತಗೊಳ್ತಿರ್ಬೋದು. ಹೀಗೆ ಹೊರಗಿನ ಸ್ಥಿತಿಯನ್ನು ಅವಲಂಬಿಸದೇನೆ ಮನಸ್ಥಿತಿಯನ್ನು ನಾವು ಬಯಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಯಾವುದೋ ದೊಡ್ಡ ಹುದ್ದೆ, ದೊಡ್ಡ ಮನೆ, ಅದು ಒಳ್ಳೆಯ ಕಾರು ಮತ್ತು ಇನ್ನೊಂದು ಮತ್ತೊಂದರ ಮೂಲಕ, ಅವುಗಳೆಲ್ಲದರ ಮೂಲಕ ನಾವು ಬಯಸೋದು ಮತ್ತೇನಲ್ಲ, ಅದು ನನಗೆ ಸಿಕ್ಕಿದರೆ ನಾನು ಪ್ರಫುಲ್ಲವಾಗಿರ್ತೀನಿ, ಉತ್ಸಾಹದಲ್ಲಿರ್ತೀನಿ ಅಂತ. ಆದ್ದರಿಂದ ಮೈಕಲ್ ಸಿಂಗರ್ ಹೇಳ್ತಾನೆ, ಆ ಉತ್ಸಾಹದಲ್ಲಿರುವುದೇ ನಮ್ಮ ಗುರಿ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಬಯಸ್ತೀರ ಹೊರತು ಗುರಿ ಒಂದೇ ಎಲ್ಲರಿಗೂ ಅಂತ. ಆಮೇಲೆ ಅದನ್ನು ಹೇಳಿದ ನಂತರ ಅದು ಸಾಧ್ಯವಾಗುವಂಥದ್ದು ನಮ್ಮಲ್ಲಿ ಶಕ್ತಿಯ ಸ್ರೋತ, ಶಕ್ತಿ ನಮ್ಮಲ್ಲಿ ಹರಿತಾ ಇದ್ದಾಗ ಆ ಒಂದು ಆನಂದ, ಹುರುಪು ನಮಗೆ ದೊರಕುತ್ತೆ ಅಂತ ಅವನು ಒಂದು ಸತ್ಯವನ್ನು ಹೇಳ್ತಾನೆ. ನಮ್ಮಲ್ಲಿ ಎಷ್ಟೋ ಮಂದಿಯಲ್ಲಿ ತೊಂದರೆ ಇರೋದೇನು ಗೊತ್ತಾ? ನಮಗೆ ಪ್ರತಿಭೆ ಇದೆ, ಶಕ್ತಿಯೂ ಇದೆ, ಆದರೆ ಅದು ಹರಿಯೋದು ಬದಲು ಎಲ್ಲೋ ಒಂದು ಕಡೆ ನಿಂತಿರುತ್ತೆ, ಅದಕ್ಕೊಂದು ಅಡಚಣೆ ಆಗಿರುತ್ತೆ. ಕೆಲವೊಮ್ಮೆ ಒಳ್ಳೆ ಓದಿದವರು, ತುಂಬ ಜ್ಞಾನ ಇರುವವರು ಯಾವುದೋ ಕೆಲಸ ಮಾಡೋದರಲ್ಲಿ ಅಸಮರ್ಥರಾಗ್ತಾರೆ. ಯಾರೋ ಅರ್ಧ ಜ್ಞಾನ ಇರುವವರು, ಅಷ್ಟೇನು ಓದಿಲ್ಲ, ಉತ್ಸಾಹದಿಂದ ಅದೇನು ನೋಡೋಣ ಅಂತ ಅದನ್ನು ಪರೀಕ್ಷೆ ಮಾಡಿ ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಮಾಡಿಬಿಡ್ತಾರೆ. ಜಗತ್ತಿನಲ್ಲಿ ಎಲ್ಲ ಸುವರ್ಣ ಪದಕ ಗಳಿಸಿದವರೇನೆ ಏನೇನೆಲ್ಲ ಸಾಧಿಸೋದು ನೋಡ್ತೀವ ನಾವು. ಎಷ್ಟೋ ಬಾರಿ ಸುವರ್ಣ ಪದಕ ಗಳಿಸಿದವರು ತಮ್ಮ ಸ್ಕೂಲ್ ಕಾಲೇಜ್ನಲ್ಲಿ ಏನೋ ಸ್ವಲ್ಪ ದೂರ ಹೋಗ್ತಾರೆ. ಎಷ್ಟೋ ಬಾರಿ 10ನೇ ಕ್ಲಾಸ್ ಮಾತ್ರ ಮಾಡಿದವರು ಎಷ್ಟೋ ಮುಂದೆ ಹೋಗೋದಿದೆ. 9ನೇ ಕ್ಲಾಸ್ 10ನೇ ಕ್ಲಾಸ್ ಓದಿದವರು ಕೈ ಕೆಳಗೆ PhD ಮಾಡಿದವರು ಕೆಲಸ ಮಾಡುವಂಥದ್ದು ಜಗತ್ತಿನಲ್ಲಿ ನಾವು ನೋಡ್ತೇವೆ. ಅದು ಹೇಗದು? ಹೈಸ್ಕೂಲ್ ಮಾತ್ರ ಹೋದವರು ಅಷ್ಟೊಂದು ಒಳ್ಳೆ ರೀತಿ ಇದ್ದಾರಲ್ಲ. ಯಾಕಂದರೆ ಅವರಲ್ಲಿ ಒಳಗೇನು ಶಕ್ತಿ ಇದೆಯಲ್ಲ, ಅದು ಹರಿತಾ ಇದೆ, ಪ್ರವಾಹ ಇದೆ ಅಲ್ಲಿ. ಈ ಸುವರ್ಣ ಪದಕ ಗಳಿಸಿದವರು, PhD ಮಾಡಿದವರು ಯಾವುದೋ ಕಾರಣದಿಂದ, ಯಾವುದೋ ನೋವಿನಿಂದ, ಯಾವುದೋ ಒಂದು ವ್ಯಥೆಯಿಂದ, ಯಾವುದೋ ಅವರಿಗೆ ಅವರ ಅಭಿಮಾನಕ್ಕೆ ಧಕ್ಕೆ ಆಗಿದೆ, ಅದರಿಂದ ಒಂದು ರೀತಿ ಮುದುಡಿ ಹೋಗಿರ್ತಾರೆ. ಆದ್ದರಿಂದ ಇವತ್ತು ನಾವು ಮಾತಾಡುವಂತಹ ಆತ್ಮಬಲ ಅನ್ನುವಂಥದ್ದು, ಆ ರೀತಿ ನಾವು ಮುದುಡಿ ಹೋಗಿದ್ದರೆ, ಆ ರೀತಿ ನಮ್ಮಲ್ಲಿ ಪ್ರವಾಹ ಇಲ್ಲದಿದ್ದರೆ ಹೇಗೆ ಮತ್ತೆ ತೆರೆಯೋದು, ಹೇಗೆ ಮತ್ತೆ ಪುನಃ ಪ್ರವಾಹವನ್ನು ಪ್ರಾರಂಭಿಸೋದು ಅನ್ನುವ ಮಹತ್ವಪೂರ್ಣವಾದಂತಹ ವಿಷಯ. ಅರ್ಜುನನಿಗೆ ಆಗಿದ್ದು ಹಾಗೆ. ಅಂಥ ಮಹಾವೀರ, ಮಹಾಶೂರನಾಗಿದ್ದರೂ ಕೂಡ ಆ ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ಅವನು, ನನ್ನಿಂದ ಏನೂ ಆಗಲ್ಲ, ಇವತ್ತು ನನ್ನ ಶರೀರ ನಡುಗುತ್ತಾ ಇದೆ, ನನ್ನ ಕೈಯಿಂದ ಬಿಲ್ಲು ಬಿದ್ದು ಹೋಗ್ತಾ ಇದೆ, ನನಗೆ ಶರೀರದಲ್ಲಿ ಎಲ್ಲೆಲ್ಲ ಬೆವರು ಬರ್ತಾ ಇದೆ ಇತ್ಯಾದಿಯಾಗಿ ಅವನು ಮಾತಾಡ್ತಾನೆ. ಆಗ ನೋಡಿ 2ನೇ ಅಧ್ಯಾಯದಲ್ಲೇ ಶ್ರೀಕೃಷ್ಣ ಹೇಳ್ತಾನೆ, ನಪುಂಸಕನ ಹಾಗೆ ವರ್ತಿಸಬೇಡ ಅರ್ಜುನ, ಕ್ಲೈಬ್ಯಂ ಆಸ್ಮಗಮ ಪಾರ್ಥ ನ ಏತತ್ವೈ ಉಪಪದ್ಯತೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ. ಈ ಒಂದು ಹೃದಯ ದೌರ್ಬಲ್ಯವನ್ನು ಬಿಟ್ಟು ಎದ್ದೇಳು ಅಂತ ಮಾತು ಬರುತ್ತೆ. ಹಾಗೆಯೇ ಬೇರೆ ಬೇರೆ ಅಧ್ಯಾಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಶ್ರೀಕೃಷ್ಣ ಮಾತನಾಡುವುದು ಮತ್ತೇನಲ್ಲ, ಆತ್ಮಬಲವನ್ನು, ನಮ್ಮೊಳಗಿರುವಂತಹ ಒಂದು ನಿರ್ಮಲತೆ, ಒಳಗಿರುವಂತಹ ಒಂದು ಹಗುರತೆಯನ್ನು ಮತ್ತೆ ಹೇಗೆ ಪಡೆಯೋದು ಅಂತ. ಅದು ಯಾಕೋ ನಮ್ಮ ಮನಸ್ಸಲ್ಲಿ ಏನೋ ಕಶ್ಮಲ ಬಂದುಬಿಡುತ್ತೆ, ಆಗ ಆತ್ಮಬಲ ಕುಂದಿ ಹೋಗುತ್ತೆ.
ಶ್ರೀಕೃಷ್ಣ 2ನೇ ಅಧ್ಯಾಯದಲ್ಲಿ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಅಂತ ಹೇಳ್ತಾನೆ. ಕುತಃ, ಎಲ್ಲಿಂದ ಬಂತು ಈ ಕಶ್ಮಲ ನಿನ್ನಲ್ಲಿ? 1 ಗಂಟೆ ಹಿಂದೆ ಸರಿ ಇದೆಯಲ್ಲ ನೀನು, ಇವಾಗ ಏನಾಯಿತು ನಿನಗೆ? ನಿನ್ನ ಮನಸ್ಸಿಗೆ ಈ ಕೊಳೆ, ಈ ಮಲ ಎಲ್ಲಿಂದ ಬಂತು? ಕುತಸ್ತ್ವಾ ಕಶ್ಮಲಮಿದಂ ಅಂತ ಹೇಳ್ತಾನೆ. ಅದಕ್ಕೆ ಒಳ್ಳೆ ಹೋಲುವ ರೀತಿ ಒಂದು ವಿರುದ್ಧವಾದ ಸ್ಥಿತಿಯನ್ನು, ಕಾಂಟ್ರಾಸ್ಟ್ ಅಂತೇವೆ ನೋಡಿ, ಹಾಗೆ ಅದರ ಇನ್ನೊಂದು ಸಾಧ್ಯತೆಯನ್ನು ಹೇಳುತ್ತಾ ಶ್ರೀಕೃಷ್ಣ 14ನೇ ಅಧ್ಯಾಯದ ಹೇಳ್ತಾನೆ, ಯಾವಾಗ ನಮ್ಮಲ್ಲಿರುವಂತಹ ಈ ಕಶ್ಮಲಗಳೆಲ್ಲ ಹೋಗಿ ನಮ್ಮಲ್ಲಿ ಸತ್ವ ಅನ್ನುವಂಥದ್ದು ಎದ್ದೇಳುತ್ತೋ ಆವಾಗ ಭಾಳ ಒಂದು ಅಲಂಕಾರದ ಭಾಷೆಯಲ್ಲಿ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ. ಅದು ಹೇಗಂತ ಹೇಳಿದರೆ, ನಮ್ಮ ದೇಹದ ಎಲ್ಲ ಕಡೆಯಲ್ಲೂ ಕೂಡ ದೇಹದ ಹಲವಾರು ರಂಧ್ರಗಳ ಮೂಲಕ ಬೆಳಕು ಹೊರ ಚಿಮ್ಮುತ್ತಿರುತ್ತೆ ಅಂತ. ಸರ್ವದ್ವಾರೇಷು ದೇಹೇ ಅಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಂ ಇತ್ಯುತ. ಆವಾಗ ನೀವು ಅರ್ಥ ಮಾಡ್ಕೊಳ್ಬೇಕು, ಅಬ್ಬಾ, ನಾನು ಆ ರಜೋಗುಣ ಮತ್ತು ತಮೋಗುಣಗಳಿಂದ ಮುಕ್ತನಾಗಿ ಇವತ್ತು ದೇವರ ದಯೆಯಿಂದ ಸಾತ್ವಿಕವಾದ ಒಂದು ಸ್ಥಿತಿಯಲ್ಲಿದ್ದೇನೆ ಅಂತ ನಮಗೆ ಗೊತ್ತಾಗುತ್ತೆ. ಸಾತ್ವಿಕ ಸ್ಥಿತಿಯಲ್ಲಿಯೇ ನಿಜವಾದ ಆತ್ಮಬಲ ಇರುವಂಥದ್ದು. ಇನ್ನೊಮ್ಮೆ ನಾನು ಆ ಮೈಕಲ್ ಸಿಂಗರ್ನ ಒಂದು ಮಾತು ಹೇಳೋದಕ್ಕೆ ನೀವು ಒಪ್ಪಿಗೆ ಕೊಟ್ಟರೆ, ಏನಂತ ಹೇಳಿದರೆ, ಅವನು ಹೇಳ್ತಾನೆ, ಸಾಮಾನ್ಯವಾಗಿ ಜನರು ಶಕ್ತಿ ಉತ್ಸಾಹದಿಂದ ಇರಬೇಕಾದ್ರೆ ಒಳ್ಳೆಯ ಆಹಾರ ತಗೊಳ್ಬೇಕು, ಪೌಷ್ಟಿಕವಾದ ಆಹಾರ ತಗೊಳ್ಬೇಕು, ವಿಟಮಿನ್ ಸಿ, ವಿಟಮಿನ್ ಬಿ, ಇನ್ನೊಂದು ಯಾವುದೋ ಮತ್ತೊಂದು ಯಾವುದೋ ನೋಡಿ, ನ್ಯೂಟ್ರಿಷನಿಸ್ಟ್ ಅಂತ ಇರ್ತಾರೆ ನೋಡಿ, ಅವರು ನಿಮಗೆ ಭಾಳ ವೈಜ್ಞಾನಿಕವಾಗಿ ಹೇಳ್ತಾರೆ, ಇದು ತಗೊಳ್ಳಿ, ಅದು ತಗೊಳ್ಳಿ, ಇದು ಕುಡೀರಿ, ಆ ಟಾನಿಕ್ ತಗೊಳ್ಳಿ, ಮಲ್ಗೋ ಮುನ್ನ ಇದು ತಗೊಳ್ಳಿ, ಬೆಳಗ್ಗೆ ಎದ್ದು ಕೂಡಲೇ ಅದು ತಗೊಳ್ಳಿ, ಸಾಕಷ್ಟು ನೀರು ಕುಡೀರಿ, ಏನೆಲ್ಲ ಬರುತ್ತೆ. ಅದು ಸುಳ್ಳಂತ ನಾವೇನು ಹೇಳೋದಿಲ್ಲ. ಆದರೆ ಈ ಮೈಕಲ್ ಸಿಂಗರ್ ಅನ್ನೋನು ಅದ್ಭುತವಾಗಿ ಒಂದು ಮಾತು ಹೇಳ್ತಾನೆ, ಅವುಗಳೆಲ್ಲ ಏನೋ ಒಂದು ಸ್ವಲ್ಪ ಖಂಡಿತ ವ್ಯತ್ಯಾಸ ಮಾಡಬಹುದು, ಆದರೆ ನಿಮಗೆ ಅದ್ಭುತವಾದ ಶಕ್ತಿ ಬರುವಂಥದ್ದು ಮಾನಸಿಕವಾಗಿ ನೀವು ತೆರೆದರೆ. ಇವಾಗ ನೀವು ಮುದುಡಿ ಹೋಗಿದ್ದೀರ, ಕ್ಲೋಸ್ ಆಗಿಬಿಟ್ಟಿದ್ದೀರ, ನೀವು ಓಪನ್ ಆಗಬೇಕು. ಅದು ನಮ್ಮ ಎಲ್ಲರಿಗೂ ಚಾಟಿ ಪೆಟ್ಟು ಕೊಟ್ಟಾಗ ಆಗುತ್ತೆ ಅದನ್ನು ಓದಿದಾಗ, ಹೌದಲ್ಲ? ಯಾಕಂದರೆ ನಾವೆಲ್ಲರೂ ಕೂಡ ಅವು ನಮ್ಮ ರೀತಿಯಲ್ಲಿಯೇ ಶ್ರೇಷ್ಠರೇ, ಯಾರೂ ಕಡಿಮೆ ಇಲ್ಲ, ಯಾರೂ ಕಡಿಮೆ ಇಲ್ಲ ನಮ್ಮಲ್ಲಿ. ನಾವೆಲ್ಲರೂ ಕೂಡ ಒಳಗೇನೋ ಒಂದು ಪ್ರತಿಭೆಯನ್ನು, ಯಾವುದೋ ಒಂದು ಕುಶಲತೆಯನ್ನು, ಏನೂ ಅಲ್ಲದಿದ್ದರೆ ನಮ್ಮೆಲ್ಲರಲ್ಲೂ ಎಲ್ಲರ ಕಡೆ ಪ್ರೀತಿ, ಪ್ರೇಮ, ಒಲವು ಇದೆ. ಆದರೆ ಕ್ಲೋಸ್ಡ್. ಹೇಗೆ ನಾವು ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಅವಸರವಾಗಿ ಪೇಟೆಗೆ ಹೋಗ್ತೇವೆ, ಅಲ್ಲಿ ಹೋಗಿ ನೋಡಿದರೆ ಆ ಅಂಗಡಿ ಕ್ಲೋಸ್ಡ್. ಅಯ್ಯೋ, ಅಂಗಡಿ ಕ್ಲೋಸ್ ಆಗಿದೆಯಲ್ಲ, ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ ಬೇಸರ ಪಟ್ಟದ್ದು ನಮಗಿಲ್ವೇ ಅನುಭವ? ನಮ್ಮೆಲ್ಲರಿಗೂ ಅಂಥದ್ದಾಗಿದೆ ಅನುಭವ. ಇನ್ನು ನಾಳೆ ಬೆಳಗ್ಗೆ 9 ಗಂಟೆಗೆ ತೆರೀತಾರಂತೆ ನಮ್ಮ ಗ್ರಹಚಾರ ಅಂತ ಬೇಸರ ಪಡ್ತೀವಿ. ಅಂಗಡಿ ಬಂದಾಗಿದೆ, ಅದು ಹೊರಗಿನ ಅಂಗಡಿ ಆಯಿತು. ನಮ್ಮ ಒಳಗೆ ಏನೋ ಒಂದು ಮುದುಡಿ ಹೋದರೆ, ಏನೋ ಒಂದು ಮುಚ್ಚಳ ಬಿದ್ದ ಹಾಗಾದರೆ ಆಗಲೂ ಕೂಡ ಆತ್ಮಬಲ ಕಡಿಮೆ ಆಗುತ್ತೆ. ಈ ಮನಸ್ಥಿತಿ ಬಹಳ ವಿಚಿತ್ರವಾದದ್ದು. ಕಠೋಪನಿಷತ್ತಲ್ಲಿ ಒಂದು ಮಾತಿದೆ, ಯಾರೂ ಕೂಡ ಪ್ರಾಣದಿಂದ ಬದುಕುವುದಲ್ಲ, ಅಪಾನದಿಂದಲೂ ಬದುಕುವುದಲ್ಲ ಅಂತ ಒಂದು ಮಾತು ಬರುತ್ತೆ. ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಅಂತ ಒಂದು ಮಂತ್ರ 5ನೇ ವಲ್ಲಿಯಲ್ಲಿ, ಕಠೋಪನಿಷತ್ನಲ್ಲಿ 6 ವಲ್ಲಿಗಳಿವೆ, 5ನೇ ವಲ್ಲಿಯಲ್ಲಿ ಬರುತ್ತೆ. ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ ಏತೌ ಉಪಾಶ್ರಿತೌ. ಅದ್ಭುತವಾದ ಒಂದು ಮಂತ್ರ ಅದು. ಇತರೇಣ, ಇನ್ನೊಂದಿದೆ, ನೀವು ಅದನ್ನು ಗಮನಿಸಿಲ್ಲ. ಪ್ರಾಣವೂ ಅಲ್ಲ, ಅಪಾನವೂ ಅಲ್ಲ, ಸಮಾನವೂ ಅಲ್ಲ, ವ್ಯಾನವೂ ಅಲ್ಲ, ಉದಾನವೂ ಅಲ್ಲ, ಮತ್ತೊಂದಲ್ಲ, ವಿಟಮಿನ್ ಸಿ ಅಲ್ಲ, ವಿಟಮಿನ್ ಡಿ ಅಲ್ಲ. ಅದೆಲ್ಲದರಿಂದ ನೀವು ಬದುಕಿದ್ದೀರಾ, ಲವಲವಿಕೆಯಿಂದ ಇದ್ದೀರಾ ಅಂತ ಭಾವಿಸಿದರೆ ಅದು ಸುಳ್ಳಲ್ಲದಿದ್ದರೂ ಅದು ಅರ್ಧ ಸತ್ಯ ಅಷ್ಟೆ. ಮುಖ್ಯವಾಗಿ ನಿಮ್ಮನ್ನು ಚೈತನ್ಯಪೂರ್ಣರಾಗಿ ಮಾಡುವುದಿದ್ದರೆ ಅದು ಇತರೇಣ, ಇನ್ನೊಂದಿದೆ ಅಂತ. ನಾನು ಅಮೇರಿಕದ ಲೇಖಕ ಮೈಕಲ್ ಸಿಂಗರನ್ನು ಓದಿದಾಗ
ಅಯ್ಯೋ ಇದು ಕಠೋಪನಿಷತ್ತಲ್ಲಿ ಹೇಳಿದ ಮಾತೆ ಬಂತಲ್ಲ ಇಲ್ಲಿ ಇತರೇಣ ಇನ್ನೊಂದಿದೆ ಅಂತ. ಇರಲಿ, ಆ ರೀತಿಯಲ್ಲಿ ನಮ್ಮಲ್ಲಿ ಸಂಘರ್ಷವಿಲ್ಲದಂತಹ ಮನಸ್ಥಿತಿ ಅದೇ ಆತ್ಮಬಲ, ಮತ್ತೇನೋ ಒಂದು ಬಹಳ ಗೂಢವಾದದ್ದಂತ ಭಾವಿಸಬೇಡಿ. ಆದರೆ ಇದನ್ನು ನಾವು ಹೇಗೆ ಪಡೆಯುವಂಥದ್ದು? ನಾವು ಒಂದು ತಪ್ಪೇನು ಮಾಡ್ತೀವಿ ಅಂತ ಹೇಳಿದರೆ, ನೋಡಿ, ಹಣಕ್ಕೆ ಜೀವನದಲ್ಲಿ ಸ್ಥಾನ ಇದೆ, ಇಲ್ಲ ಅನ್ನೋಲ್ಲ. ಬಟ್ ಹಣವೇ ಎಲ್ಲವೂ ಅಂತ ಭಾವಿಸಿದರೆ, ಯೌವನಕ್ಕೆ ತನ್ನದೇ ಆದ ಒಂದು ಸೊಬಗಿದೆ. ಯೌವನಕ್ಕೆ ಯಾರಾದರೂ ಬೆಲೆ ಕೊಟ್ಟರೆ ತಪ್ಪೇನಲ್ಲ. ಆದರೆ ಯೌವನವನ್ನು ಅಷ್ಟೊಂದು ಬಯಸಿ ಅದ್ರ ಮೇಲೆ ಅವಲಂಬನ ಮಾಡಿಕೊಂಡ್ರೆ ಅದೇನು ಎಂದೆಂದಿಗೂ ಇರುತ್ತೆ? ಯೌವನ ಅನ್ನೋದು ಹೊರಟೋಗುತ್ತೆ. ಹೇಳ್ತಾರಲ್ಲ, ಧನಬಲ, ಜನಬಲ, ಆಮೇಲೆ ಯೌವನದ ಬಲ, ರೂಪದ ಬಲ. ಅಥವಾ ನಮ್ಮಂಥ ಭಾಷಣ ಮಾಡುವವರು ಕೆಲವೊಮ್ಮೆ ಅಂದ್ಕೋತೀವಿ, ನಾನು ತುಂಬ ಪುಸ್ತಕ ಓದಿದ್ದೀನಿ, ನಾನು ದೊಡ್ಡ ಪಾಂಡಿತ್ಯ ಅಂತ. ಈ ಪಾಂಡಿತ್ಯವೂ ಕೂಡ ಹೆಚ್ಚು ದೂರ ಬರಲಾರದು. ಪಾಂಡಿತ್ಯಕ್ಕಿಂತ ಹೆಚ್ಚಾಗಿ, ರೂಪಕ್ಕಿಂತ ಹೆಚ್ಚಾಗಿ, ಯೌವನಕ್ಕಿಂತ ಹೆಚ್ಚಾಗಿ, ಇವೆಲ್ಲ ಬಲಗಳಿಗಿಂತ ಹೆಚ್ಚಾಗಿ ಇತರೇಣ. ಆ ಕಠೋಪನಿಷತ್ತಿನ ಒಂದು ಅಭಿವ್ಯಕ್ತಿ ಬಹಳ ಚೆನ್ನಾಗಿದೆ. ಇತರೇಣ ಇನ್ನೊಂದಿದೆ ರೀ, ನಿಮ್ಗೆ ಗೊತ್ತಿಲ್ಲ ರೀ, ಸ್ವಲ್ಪ ನೋಡಿ. ಅದನ್ನು ವಿವರಿಸುವುದು ಕಷ್ಟ, ಅದನ್ನು ವರ್ಣಿಸುವುದು ಕಷ್ಟ, ಅದು ಇಂಥದ್ದು ಅಂತ ಹೇಳೋದು ಕಷ್ಟ, ಆದರೆ ಅದಿದೆ. ನೋಡಿ, ನಮ್ಮಲ್ಲಿ ದೇವರು ಕೂಡ ಹಾಗೆ. ದೇವರು ರೂಪ ಇದ್ದವನೋ ಅಥವಾ ರೂಪ ಇಲ್ಲದವನೋ, ಗುಣ ಇದ್ದವನೋ ಗುಣ ಇಲ್ಲದವನೋ, ದೇವರು ಸ್ವರ್ಗದಲ್ಲಿರುವವನೋ ಭೂಮಿಯಲ್ಲಿರುವವನು, ಹೊರಗಿರುವವನು ಒಳಗಿರುವವನು ಅಂತ ಹೇಳಿದರೆ, ಕೊನೆಗೆ ಅದೆಲ್ಲವನ್ನು ಬಿಡಿ ನೀವು. ದೇವರು ಅವರ್ಣನೀಯ, ಅವನನ್ನು ವರ್ಣಿಸಲಿಕ್ಕೆ ಆಗೋದಿಲ್ಲ. ಕಠೋಪನಿಷತ್ತಲ್ಲೇ ಒಂದು ಮಂತ್ರ ಇದೆ, ಅಶಬ್ದಂ ಅಸ್ಪರ್ಶಂ ಅರೂಪಂ ಅರಸಂ. ರಸ ಇಲ್ಲ, ರೂಪ ಇಲ್ಲ, ಅಥವಾ ಗಂಧ ಇಲ್ಲ, ಯಾವ ಪರಿಮಳ ಅಥವಾ ವಾಸನೆ ಇಲ್ಲದಂತಹ ವರ್ಣಿಸಲಾಗದ ವಸ್ತು ಅಂತ ದೇವರ ಬಗ್ಗೆ ಹೇಳಿರುವುದು. ಆ ಬ್ರಹ್ಮದ ಬಗ್ಗೆ ಹೇಳಿರುವುದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ನಾವೇ ಆ ದೊಡ್ಡ ವಿಚಿತ್ರ, ನಾವೇ ಆ ದೊಡ್ಡ ಅದ್ಭುತ. ನಮ್ಮೊಳಗಿರುವ ಸತ್ಯ ಮಹಾ ಅದ್ಭುತ, ಅದನ್ನು ನಾವು ಅರಿಯಬೇಕು. ಇವಾಗ ಹೇಗೆ ಅನ್ನೋದಕ್ಕೆ ಹೇಳೋ ಮೊದಲು ಇನ್ನೂ ಒಂದು ಕೊನೆಯ ಉದಾಹರಣೆ ಕೊಡ್ತೀನಿ. ಒಮ್ಮೆ ಒಂದು ಕಡೆ ನಾನು ಹಲ್ಲಿನ ವೈದ್ಯರು ಅದ್ಯಾವುದೋ ಹಲ್ಲು ದಂತ ಸಂಬಂಧಪಟ್ಟಂಥ ಒಂದು ಔಷಧಿಯನ್ನು ಜಾಹೀರಾತಿನಲ್ಲಿ ಹೀಗೆ ಹೇಳಿದರು. ಒಂದು ವಿಡಿಯೋ ಥರ ಇತ್ತು. ಒಬ್ಬ ದೊಡ್ಡ ಪೈಲ್ವಾನ್, ಅವನು ಏನೋ ಭಾರವಾದ ವಸ್ತುನೆಲ್ಲ ಎತ್ತಿ ತನ್ನ ಶಕ್ತಿಯನ್ನು ಪ್ರದರ್ಶಿಸ್ತಾನೆ. ಆಮೇಲೆ ಯಾರೋ ಬಂದು ಅವನಿಗೊಂದು ಕಬ್ಬು ಕೊಡ್ತಾರೆ, ಈ ಕಬ್ಬನ್ನು ತಿನ್ನು ಅಂತ. ಅವನು ಆ ಕಬ್ಬನ್ನು ಬಾಯಿಗೆ ಇಟ್ಟು ಕೂಡಲೇ ಅವನು ತಿನ್ನೋಕೆ ಮಾಡುವಾಗ ಅಂತ ಕೂಗ್ತಾನೆ. ಭಾಳ ಹಾಸ್ಯಮಯವಾಗಿತ್ತದು. ಇಷ್ಟು ದೊಡ್ಡ ಪೈಲ್ವಾನು ಅಷ್ಟು ದೊಡ್ಡ ಭಾರವನ್ನೆಲ್ಲ ಎತ್ತಿದ. ಆದರೆ ನೋಡಿ, ಹಲ್ನೋವು ಅವನಿಗೆ. ಇಂಥ ಹಲ್ನೋವು ನಿಮಗೆ ಆಗದಿರುವ ಹಾಗೆ ಇಂಥ ಒಂದು ಹಲ್ಲಿನ ಔಷಧ ತಗೊಳ್ಳಿ ಅಂತ ಒಂದು ಜಾಹೀರಾತು. ಅದನ್ನು ನಾನು ನೆನೆಸ್ಕೊಂಡಾಗ ನನಗನ್ನಿಸ್ತು, ಇವತ್ತಿನ ಆತ್ಮಬಲವು ಹೆಚ್ಚು ಕಡಿಮೆ ಅದೇ ಥರ. ಹಲ್ಲೂ ಸರಿ ಇರಬಹುದು, ಭಾರವನ್ನು ಎತ್ತುವ ಶಕ್ತಿ ಇರಬಹುದು, ಆದರೆ ಒಳಗೆ ನೋವಿದ್ದರೆ, ಅಹಂಕಾರಕ್ಕೆ ಪೆಟ್ಟು ಬಂದಿದ್ದರೆ, ಒಳಗೆ ಯಾವುದೋ ಒಂದ್ರ ಬಗ್ಗೆ ವ್ಯಥೆ ಇದ್ದರೆ, ಒಳಗೆ ಯಾರೋ ಬಗ್ಗೆ ಅಸೂಯೆ ಇದ್ದರೆ, ಒಳಗೆ ಇನ್ಯಾರೋ ಬಗ್ಗೆ ಕೋಪ ಇದ್ದರೆ, ಅದು ನಮ್ಮ ಆತ್ಮಬಲವನ್ನು ಕಡಿಮೆ ಮಾಡುತ್ತೆ. ನಮ್ಮೊಳಗೆ ನಾವು ನಿರ್ಮಲರಾಗಿದ್ದಾಗ ನಮ್ಮ ಆತ್ಮಬಲ ಹೆಚ್ಚಾಗುತ್ತೆ. ಶ್ರೀಕೃಷ್ಣ 7ನೇ ಅಧ್ಯಾಯದಲ್ಲಿ ಬಲಂ ಬಲವತಾಂ ಚಾಹಂ ಅಂತಾನೆ. ಯಾರಲ್ಲಿ ಬಲ ಇದೆಯೋ ಅದು ನಾನೇ. ಬಲವಂತರಲ್ಲಿ, ಬಲವುಳ್ಳವರಲ್ಲಿ ನೀವು ಏನಾದರೂ ವಿಶೇಷವಾದ ಬಲವನ್ನು ಗಮನಿಸಿದರೆ, ಹೇ ಅರ್ಜುನ, ಆ ಬಲದಲ್ಲಿ ನನ್ನ ಅಸ್ತಿತ್ವವನ್ನು ನೋಡು. ಆ ಶ್ಲೋಕದಲ್ಲಿ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನು ನಾವು ಖಂಡಿತವಾಗಿ ಇಲ್ಲಿ ತಿಳಿಸಬೇಕು. ಎಲ್ಲ ಬಲವೂ ತಾನು ಅಂತ ಆತ ಹೇಳೋದಿಲ್ಲ. ಯಾವ ಬಲದಲ್ಲಿ ಅಥವಾ ಯಾವ ಬಲವುಳ್ಳವರಲ್ಲಿ ಸ್ವಾರ್ಥವಿಲ್ಲವೋ, ಕಾಮರಾಗ ಇಲ್ಲವೋ, ಯಾವ ರೀತಿಯ ಋಣಾತ್ಮಕವಾದಂತಹ ಭಾವನೆಗಳಿಲ್ಲವೋ ಅಂತಹ ನಿರ್ಮಲವಾದ ಶುದ್ಧವಾದ ಬಲ, ಸಾಮರ್ಥ್ಯ, ತಾಕತ್ತು ದೈವಿ ಅಂತ ಅಲ್ಲಿ ಹೇಳ್ತಾನೆ. ಇದನ್ನು ನಾವು ಗಮನಿಸಬೇಕು. 10ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ, ವಿಭೂತಿ ಯೋಗ. ಎಲ್ಲೆಲ್ಲಿ ಒಂದು ಹಿರಿಮೆ ಇದೆಯೋ,
ಎಲ್ಲೆಲ್ಲಿ ಒಂದು ಬಹಳ ಮನಮೆಚ್ಚುವಂತಹ ವಸ್ತು ಇದೆಯೋ, ವಿಷಯ ಇದೆಯೋ, ಅದು ನನ್ನ ಅಂಶದಿಂದ ಉಂಟಾಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಸುಂದರವಾದ ಪಂಕ್ತಿ ಬರುತ್ತೆ. ಆಗಲಿ, ಈ ಆತ್ಮಬಲವನ್ನು ಪಡೆಯಲು ಎಷ್ಟೋ ಮಟ್ಟಿಗೆ ಒಳ್ಳೆಯ ಸಾಹಿತ್ಯವನ್ನು ಓದುವುದು, ಒಳ್ಳೆಯ ಜನರ ಜೊತೆ ಸಂಪರ್ಕದಲ್ಲಿರುವುದು ಮತ್ತು ಕೆಲವು ಅಭ್ಯಾಸಗಳು, ಜಪ, ಧ್ಯಾನ ಎಲ್ಲವೂ ಸಹಾಯಕವೇನೋ ಸರಿ. ಆದರೆ ಸ್ವಲ್ಪ ಆಳವಾಗಿ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಈ ಆತ್ಮಬಲವನ್ನು ಪಡೆಯುವ ಪ್ರಶ್ನೆ ಇರುವುದಿಲ್ಲ. ಅದು ನಮ್ಮಲ್ಲಿದೆ ಒಳಗೆ. ಅದಕ್ಕೆ ಅಡ್ಡಿಯಾಗುವಂತಹ, ಅದಕ್ಕೆ ಅಡಚಣೆ ಮಾಡುವಂತಹ ದುರಭ್ಯಾಸಗಳನ್ನು ಬಿಡುವುದು ಮುಖ್ಯ. ಒಳ್ಳೆಯ ಸಾಹಿತ್ಯ ಓದಿದಾಗಲೂ ಕೂಡ ನಮಗೆ ಪ್ರೇರಣೆ ಸಿಗುತ್ತೆ ನಮ್ಮ ಕೆಟ್ಟ ಅಭ್ಯಾಸಗಳನ್ನ ಬಿಡಲಿಕ್ಕೆ. ಬೇರೆ ಬೇರೆ ಮಟ್ಟಗಳಲ್ಲಿ, ಅಂದರೆ ಮನಸಾ ವಾಚಾ ಕರ್ಮಣ, ನಮ್ಮ ಆಲೋಚನೆಗಳಲ್ಲಾಗಲಿ, ನಮ್ಮ ಮಾತುಗಳಲ್ಲಾಗಲಿ ಅಥವಾ ನಮ್ಮ ಕೃತಿಗಳಲ್ಲಾಗಲಿ, 10 ಜನರ ಮುಂದೆ ಇರುವುದಾಗಲಿ ಅಥವಾ ಯಾರೂ ನೋಡದಿದ್ದಂಥ ರೀತಿ ನಮ್ಮ ವೈಯಕ್ತಿಕ ಬದುಕಿನಲ್ಲಾಗಲಿ ಎಷ್ಟೆಷ್ಟು ದೋಷಗಳಿವೆ. ನಾವೇ ನಮಗೆ ದುಃಖವನ್ನು ಮಾಡಿಕೊಳ್ತಾ ಇರ್ತೀವಿ. ಆ ಅಭ್ಯಾಸಗಳು ಎಷ್ಟು ಪ್ರಬಲವಾಗಿರ್ತವೆ ಅಂತ ಹೇಳಿದರೆ, ಎಷ್ಟೋ ಬಾರಿ ನಾವು ಆ ಕೆಟ್ಟದ್ದನ್ನು ಮಾಡುವಾಗಲೇ ನಮಗೆ ಗೊತ್ತು ಈ ಥರ ಮಾತಾಡಬಾರ್ದು ಅಂತ. ಆದರೂ ಆ ಮಾತು ನಮ್ಮ ಬಾಯಿಂದ ಹೊರಗೆ ಬಂದೇ ಬಿಡುತ್ತೆ. ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಇದು ಹೆಚ್ಚು ಕಡಿಮೆ ಎಲ್ಲ ಮನುಷ್ಯರಿಗೂ ಅನ್ವಯಿಸುವಂತಹ ಮಾತು. ಕೆಲವೊಮ್ಮೆ ದೊಡ್ಡ ಶ್ರೇಷ್ಠರು, ದೊಡ್ಡ ದೊಡ್ಡ ಪದವಿಯಲ್ಲಿರುವವರು, ಬದುಕಿನಲ್ಲಿ ತುಂಬ ಯಶಸ್ವಿಯಾದವರು, ಜಗತ್ತಿನಲ್ಲೇ ಪ್ರಸಿದ್ಧರಾದವರು ಕೂಡ ತಮ್ಮ ಜೀವನದ ಒಂದು ಮೂಲೆಯಲ್ಲಿ ಒಂದು ದೋಷವನ್ನು ಹೊಂದಿರ್ತಾರೆ. ದೀಪದ ಅಡಿಯಲ್ಲಿ ಕತ್ತಲೆ ಅನ್ನುವ ಹಾಗೆ ಈ ಮಹಾಮಹಿಮರಲ್ಲಿಯೂ ಕೂಡ ಒಂದು ದುರ್ಬಲತೆ, ಯಾವುದೋ ಒಂದು ರೀತಿ ಕಡಿಮೆ ಇರುತ್ತೆ. ಅವರೂ ಕೂಡ ಸಾಧನೆಯನ್ನು ಮಾಡಬೇಕು. ಎಲ್ಲೋ ಲಕ್ಷಗಳಲ್ಲಿ ಒಬ್ಬರಿಗೆ ಆತ್ಮಜ್ಞಾನ 100ಕ್ಕೆ 100 ಉಂಟಾಗಿರುತ್ತೆ. ಮಿಕ್ಕಿದವರೆಲ್ಲ ಪಂಡಿತರಿರಬಹುದು, ಓದಿರಬಹುದು ಮತ್ತು ಬೇರೆಯವರಿಗೆ ತಿಳಿಸಬಹುದು. ಆದರೆ ಅವರಲ್ಲಿ ಅಜ್ಞಾನ ಮತ್ತು ಅಜ್ಞಾನದಿಂದ ಹುಟ್ಟಿರುವಂತಹ ಅಹಂಕಾರ, ಅಭಿಮಾನ, ರಾಗದ್ವೇಷಗಳು ಹೊರಟು ಹೋಗಿರುವುದಿಲ್ಲ. ಒಬ್ಬರು ಸಂತರು ಹೇಳಿದ್ರಂತೆ, ಈ ಆತ್ಮಬಲವನ್ನು ಬೆಳೆಸ್ಕೊಳ್ಳುವಂಥದ್ದು ಮತ್ತೇನಲ್ಲ, ಒಂದು ಕೃಷಿಯ ರೀತಿ, ಬೇಸಾಯದ ರೀತಿ. ಒಂದು ಗದ್ದೆಯಲ್ಲಿ ನಾವು ಯಾವುದೋ ಬೆಳೆ ಹಾಕಿರ್ತೀವಿ, ಅದು ಚೆನ್ನಾಗಿರೋದಿಲ್ಲ, ಅದರಿಂದ ನಮಗೆ ಹೆಚ್ಚು ನಷ್ಟವೇ ಆಗಿರಬಹುದು. ಆ ಬೆಳೆಯನ್ನು ಇನ್ನು ಮುಂದೆ ಹಾಕದೇನೆ ಯಾವ ಬೆಳೆಯಲ್ಲಿ ಒಂದು ಕಡೆ ಲಾಭವೂ ಆಗ್ತದೆಯೋ, ಇನ್ನೊಂದು ಕಡೆಯಲ್ಲಿ ಜನರಿಗೆ ಉಪಕಾರವೂ ಆಗ್ತದೋ ಅಂತಹ ಒಳ್ಳೆಯ ಬೆಳೆಯನ್ನು ಅದೇ ಗದ್ದೆಯಲ್ಲಿ ಹಾಕಬೇಕು. ಕೆಟ್ಟ ಬೆಳೆಯನ್ನು ನಿಲ್ಲಿಸಬೇಕು ಮತ್ತು ಒಳ್ಳೆಯ ಬೆಳೆಯನ್ನು ಹಾಕಬೇಕು. ಆ ರೀತಿಯಲ್ಲಿ ಒಂದು ದೃಷ್ಟಿಯಲ್ಲಿ ನಾವು ಮಾಡಬೇಕಾದದ್ದು ಇದೆ, ಬಿಡಬೇಕಾದದ್ದು ಇದೆ. ಆದರೆ ಆಳವಾದ ಮಾತು, ಬಿಡಬೇಕಾದದ್ದೇ ಅಲ್ಲಿ ಸತ್ಯ. ಬಿಡಲಿಕ್ಕೆ ಅನುಕೂಲವಾಗುವಂತೆ ಕೆಲವುದನ್ನೆಲ್ಲ ನಾವು ಮಾಡಬೇಕಾಗ್ತದೆ. ಆದರೆ ಮೇಲೆ ಹೋದಂತೆ ನೇತಿ ಅಂತ ಋಷಿ ಯಾಜ್ಞವಲ್ಕ್ಯ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳುವ ಹಾಗೆ, ಆತ್ಮಜ್ಞಾನದ ಕೊನೆಯ ಹಂತಗಳಲ್ಲಿ ನಮ್ಮ ತಪ್ಪು ಗ್ರಹಿಕೆಯನ್ನು ತ್ಯಜಿಸುವುದೇ ಮುಖ್ಯವಾಗಿರ್ತದೆ. ಆದ್ದರಿಂದ ಎಲ್ಲರೂ ಮನಗಾಣಬೇಕಾದಂತಹ ವಿಷಯ ಏನಂತ ಹೇಳಿದರೆ, ನಿಮ್ಮಲ್ಲಿ ಅಪಾರವಾದ ಆತ್ಮಬಲ ಇದೆ, ಆದರೆ ಅದಕ್ಕೆ ಅಡ್ಡಿ ಮಾಡುವಂತಹ ತಪ್ಪು ಕಲ್ಪನೆಗಳು ಇವಾಗ ಕುಳಿತಿವೆ. ಆ ತಪ್ಪು ಕಲ್ಪನೆಗಳನ್ನು ದೂರ ಮಾಡಬೇಕು, ಬಿಡಬೇಕು. ಅದು ಬಿಡುವುದು ಹೇಗಂತ ಹೇಳಿದರೆ, ನಮ್ಮಲ್ಲೇ ನಾವು ಒಂದು ಜಾಗೃತಿಯನ್ನು, ಜಾಗರೂಕತೆಯನ್ನು, ಎಚ್ಚರವನ್ನು ತಂದುಕೊಳ್ಬೇಕು. ಆದ್ದರಿಂದ ಕೊನೆಯದಾಗಿ ಎಲ್ಲ ಅಧ್ಯಾತ್ಮದ ಸಾರ ಸುತ್ತಿ ಬಳಸಿ ಒಂದೇ ಒಂದು, ಎಚ್ಚರದ ಬದುಕು. ಎಚ್ಚರದ ಬದುಕಿನಲ್ಲಿ ಆಗಬೇಕಾದದ್ದೆಲ್ಲ ಆಗುತ್ತೆ, ಹೋಗಬೇಕಾದದ್ದೆಲ್ಲ ಹೋಗುತ್ತೆ. ಆದ್ದರಿಂದ ಆತ್ಮಬಲಕ್ಕೆ ರಾಜಮಾರ್ಗ ಎಚ್ಚರದ ಬದುಕು
ಅಂತ ಹೇಳಿ ಈ ಮಾತುಗಳನ್ನು ಮುಗಿಸೋಣವಂತೆ. ಹರಿ ಓಂ.